ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಸುಲೋಚನಾ ಸೋಮೇಶ್ವರದಿಂದ ಬಂದಾಯ್ತು. ಅವಳು ಬಂದು ಏನೆಲ್ಲ ಮಾಡಿಲ್ಲ ಅಂತ ಹೇಳಿ ನಾನು ಚಂದ ಮಾಡಿ ಕುತ್ಕೊಂಡು ನೋಡಿನೂ ಆಯ್ತು. ಯಾರಪ್ಪ ಇದು ಸುಲೋಚನಾ, ಏನಿದು ಸೋಮೇಶ್ವರ, ಏನಂತ ಅರ್ಥ ಆಗ್ತಿಲ್ವಾ? ಹೇಳ್ತೇನೆ ಕೇಳಿ. ಲೈಟರ್ ಬುದ್ಧ ಫಿಲ್ಮ್ಸ್ನವರ JP ತುಮಿನಾಡಿನವರು ನಿರ್ದೇಶನ, ರಚನೆ ಹಾಗೂ ಅಭಿನಯ ಮಾಡಿರುವಂತಹ ಶಶಿಧರ್ ಶೆಟ್ಟಿ ಬರೋಡಾ, ರವಿರೈ ಕಳಸ ಹಾಗೂ ರಾಜ್ಬಿ ಶೆಟ್ಟಿ ನಿರ್ಮಾಣದ ಒಂದು ಹೊಸ ಫಿಲ್ಮ್ ಬಂದಿದೆ. ಅದೇ ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದೊಂದು ಪಕ್ಕ ಹಳ್ಳಿ ಸೊಗಡಿನ ಸಿನಿಮಾ ಅಂತ ಹೇಳಿದ್ರೆ, ಈ ಫಿಲ್ಮ್ ಶೂಟಿಂಗ್ ಆದದ್ದು ಒಂದು ಹಳ್ಳಿಯದ್ದೇ ಕತೆ. ಈ ಹಳ್ಳಿಯಲ್ಲಿ ನಡೆಯುವ ಹಲವಾರು ಆಗು ಹೋಗುಗಳ ಬಗ್ಗೆ ಅಂತ ಹೇಳಿದ್ರೆ, ಒಂದು ಮದುವೆಯಿಂದ ಹಿಡಿದು ಒಂದು ತಿಥಿಯವರೆಗೆ ಈ ಫಿಲ್ಮ್ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ನನ್ನ ಪ್ರೊಫೆಷನ್ ಟ್ರಾವೆಲ್ಸ್ ಅಲ್ಲಿ, ಸೊ ಈ ಫಿಲ್ಮ್ ಅಲ್ಲಿ ನಡೆಯುವ ಹಲವು ಸನ್ನಿವೇಶಗಳನ್ನ ನಾನು ತುಂಬಾ ಹತ್ತಿರದಿಂದಾನೇ ನೋಡಿದ್ದೇನೆ. ಈ ಸಿನಿಮಾದಲ್ಲಿ ಎಲ್ಲಾ ಕಲಾವಿದರು ತಮ್ಮ ಪಾತ್ರಗಳಿಗೆ ಹೆಚ್ಚಿನ ಜೀವ ತುಂಬಿ ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ. ಹಾಗೆ ಈ ಫಿಲ್ಮ್ ನ ಮೇನ್ ಪಿಲ್ಲರ್ ಕ್ಯಾರೆಕ್ಟರ್ ರೋಲ್ ಅಂತ ಹೇಳಿದ್ರೆ ರವಿ ಅಣ್ಣ. ಆ ಊರಿನಲ್ಲಿ 7 ವರ್ಷದಿಂದ 70 ವರ್ಷದವರೆಗಿನವರ ಬಾಯಲ್ಲೂ ಕೂಡ ಈ ರವಿ ಅಣ್ಣನ ಹೆಸರು ಹಾದು ಹೋಗ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಆ ಹಳ್ಳಿಯಲ್ಲಿ ಬರುವ ಕೆಲವು ಪ್ರಾಬ್ಲಮ್ಸ್ಗಳನ್ನ, ಕೆಲವು ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡೋದು ಈ ರವಿ ಅಣ್ಣನವರು. ಅಂದ್ರೆ ಒಂದು ಊರಿನಲ್ಲಿ ರವಿ ಅಣ್ಣನಂತಹ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತದೆ, ಯಾಕಂದ್ರೆ ಇವರೇ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತದ್ದು. ಹಾಗೆ ಆ ಹಳ್ಳಿಯಲ್ಲಿ ಒಂದು ಜಂಕ್ಷನ್ ಆರ್ ಸರ್ಕಲ್ ಇರ್ತದೆ. ಆ ಸರ್ಕಲ್ ಅಲ್ಲಿ ಒಂದು ಅಂಗಡಿ ಇರ್ತದೆ. ಎಲ್ಲ ಜನರಿಗೆ ಆ ಅಂಗಡಿಯಲ್ಲೇ ಒಂದು ಎಂತ ಹೇಳಿದ್ರೆ ಅಡ್ಡ ಅಂತ ಹೇಳಿ ಅಲ್ಲಿಗೆ ಬಂದೇ ಒಂದು ಇನ್ಫಾರ್ಮೇಶನ್ ಅನ್ನ ಆಚೆ ಈಚೆ ಟ್ರಾನ್ಸ್ಫರ್ ಮಾಡುವಂತದ್ದು, ಅಥವಾ ಕೆಲವು ಗಾಸಿಪ್ ಮಾಡ್ಲಿಕ್ಕೆ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಅದೊಂದು ಅಂಗಡಿ. ಹಾಗೆ ಈ ಸಿನಿಮಾದಲ್ಲೂ ಒಂದು ಆ ಅಂಗಡಿ ಇದೆ. ಹಾಗೆ ಈ ರವಿ ಅಣ್ಣನಿಗೆ ಕೆಲವು ಬಲಗೈ ಬಂಟರೆಲ್ಲ ಇರ್ತಾರೆ, ಅವರದ್ದು ಹಾವಳಿಗಳೇ ಜಾಸ್ತಿ ಆಗ್ತದೆ. ಹಾಗಾಗಿ ಈ ರವಿ ಅಣ್ಣ ಕೆಲವು ಸಿಚುವೇಶನ್ ಅಲ್ಲಿ ಸಿಕ್ಕಿ ಬೀಳೋದುಂಟು. ಯಾಕಂತ ಹೇಳಿದ್ರೆ ರವಿ ಅಣ್ಣ ಇಲ್ಲದಿದ್ದಾಗ ಅವ್ರು ಹೇಳುದು, ಈಗ ರವಿ ಅಣ್ಣ ಇರ್ಬೇಕಿತ್ತು, ಈ ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತಾ ಇದ್ರು. ಕೆಲವು ಆ ರೀತಿಯಾದ ಒಂದು ಜೈಕಾರಗಳೆಲ್ಲ ಜಾಸ್ತಿ. ಇದನ್ನ ನೋಡಿದ್ರೆ ಕೆಲವು ಊರಿನಲ್ಲಿ ಕೆಲವರಿಗೆ ಆಗೋದಿಲ್ಲ, ಯಾಕಂದ್ರೆ ಅವ್ರನ್ನ ನೋಡಿದ್ರೆ ಕೆಲವರಿಗೆ ಆಗೋದು. ಇದು ಎಲ್ಲಾ ಊರಿನಲ್ಲಿ, ಎಲ್ಲಾ ಹಳ್ಳಿಗಳಲ್ಲಿ ಇರುವಂತ ಒಂದು ಕಾಮನ್ ಥಿಂಗ್ಸ್ ಇದು. ಹಾಗೆ ಕೆಲವು ಡೈಲಾಗ್ ಉಂಟು, ಈ ಡೈಲಾಗ್ ಕೇಳುವಾಗಲೇ ಒಂದು ನಗು ಬರ್ತದೆ ಈ ಫಿಲ್ಮ್ ಅಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಕಷ್ಟ, ನಮ್ಗೆ ಅದು ಕೇಳುವಾಗ ಸುಲಭ ಆಗುದು. ಯಾಕಂತ ಹೇಳಿದ್ರೆ ಒಂದು ಸಿಚುವೇಶನ್ ಅಲ್ಲಿ ಒಂದು ಹೋಮ ಹಾಕುದಿರ್ತದೆ, ಆದ್ರೆ ಒಂದು ಅಜ್ಜಿ ಹೇಳ್ತದೆ ಇವ ಮನೆ ಹೊತ್ತಿಸ್ತಾನೆ ಏನೋ ಅಂತ ಹೇಳಿ, ಅದು ಕೇಳುವಾಗ್ಲೇ ನಮ್ಗೆ ನಗು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಈ ತರದ್ದು. ಹಾಗೆ ಕೆಲವು ಸನ್ನಿವೇಶಗಳು ನಿಮ್ಗೆ ನೋಡ್ತಾ ಅಂದ್ರೆ ಅವರಿಗೆ ಕಷ್ಟ ಆಗ್ತಾ ಇರ್ತದೆ, ನಮ್ಗೆ ನೋಡುವಾಗ ತುಂಬಾ ನಗು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ತರದ್ದೆಲ್ಲ ಟಾಮ್ ಅಂಡ್ ಜೆರ್ರಿ ಸಿಚುವೇಶನ್ಸ್ ಎಲ್ಲ ತುಂಬಾ ಇದೆ ಇದರಲ್ಲಿ. ಈ ಫಿಲ್ಮ್ ನ ಹಾಫ್ ವರೆಗೆ ಎಲ್ಲಾ ಸನ್ನಿವೇಶಗಳು ಹಾಸ್ಯಾಸ್ಪದ, ಅದರ ನಂತರ ತುಂಬಾ ಹಾಸ್ಯಾಸ್ಪದವಾಗಿದೆ. ಆದ್ರೆ ಕೆಲವು ಕ್ಯೂರಿಯಾಸಿಟಿ ಇದೆ, ಕೆಲವು ಸಸ್ಪೆನ್ಸ್ ಇದೆ, ಕೆಲವು ಟ್ವಿಸ್ಟ್ ಕೂಡ ಇದೆ. ತುಂಬಾ ಕಷ್ಟದಲ್ಲಿದ್ದು ದಿನಾಲು ದೇವರ ಪ್ರಾರ್ಥನೆ ಮಾಡಿದ್ರೆ ಮುಂದೊಂದು ದಿನ ನನಗೆ ಒಳ್ಳೇದೇ ಆಗತ್ತೆ ಅಂತ ತೋರಿಸಿಕೊಟ್ಟಂತ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಭಾನು ಕ್ಯಾರೆಕ್ಟರ್. ಈ ಫಿಲ್ಮ್ ನ ಕೊನೆಯ ಹಂತದಲ್ಲಿ ಊರಿನವರ ಒಗ್ಗಟ್ಟನ್ನ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಅವರಿಗಾದಷ್ಟು ಸ್ಕೋರ್ ಅನ್ನ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಿಚುವೇಶನ್ ಹೇಗೆ ಎದುರಾಗ್ತದೆ ಅಂತ ಹೇಳಿದ್ರೆ, ಒಂದು ಬಾಲಿಗೆ 6 ರನ್ ಬೇಕೇನೋ ಅನ್ನುವಂತ ಸಿಚುವೇಶನ್ ಬಂದಾಗ ರವಿ ಅಣ್ಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋ ಬಾಲಿಗೆ 6 ಹೊಡೆದಂತ ಒಂದು ಹ್ಯಾಪಿ ಎಂಡಿಂಗ್, ಅಂದ್ರೆ ಒಳ್ಳೆ ಕ್ಲೈಮ್ಯಾಕ್ಸ್ ಅನ್ನ ಕೊಡ್ತಾರೆ. ನನಗಂತೂ ತುಂಬಾ ಖುಷಿಯಾಗಿತ್ತು ಇದರ ಕ್ಲೈಮ್ಯಾಕ್ಸ್. ಸೂ ಫ್ರಮ್ ಸೋ, ಸುಲೋಚನಾ ಸೋಮೇಶ್ವರದಿಂದ ಯಾಕೆ ಬರ್ತಾಳೆ, ಬಂದು ಏನೆಲ್ಲ ಏರ್ಪೇರ್ ಮಾಡ್ತಾಳೆ, ಅಲ್ಲಿನವರಿಗೆಲ್ಲ ಎಷ್ಟು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಬಟ್ ನಮ್ಗೆ ಕೂತ್ಕೊಂಡು ನೋಡೋರಿಗಂತೂ ಸಿಕ್ಕಾಪಟ್ಟೆ ಫನ್. ಯಾಕಂತ ಹೇಳಿದ್ರೆ ಅವರು ಪ್ರಾಣ ಸಂಕಟದಲ್ಲಿ ಇರ್ತಾರೆ. ಅದೇ ಹೇಳ್ತಾರಲ್ಲ, ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಅವರು ಆ ಪ್ರಾಣ ಸಂಕಟದಲ್ಲಿ ಇರ್ತಾರೆ, ಬಟ್ ನಮ್ಗೆ ಕೂತ್ಕೊಂಡು ನೋಡೋರಿಗಂತೂ ನಕ್ಕು 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 ಸಾಕಾಗ್ತದೆ. ಅಷ್ಟು ಒಳ್ಳೆ ಸೂಪರ್ ಮೂವಿ. ಅದಕ್ಕೆ ಹೇಳಿರ್ಬೇಕು ರಾಜ್ಬಿ ಶೆಟ್ಟಿ ಅವರು ಇದನ್ನ ಆಡಿಯನ್ಸೇ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದೆ. ಎಸ್, ಅದು 100% ಕರೆಕ್ಟ್. ಫಿಲ್ಮ್ ಅಲ್ಲಿ ಏನಿಲ್ಲ ಅಂತಿಲ್ಲ, ಯಾಕಂತ ಹೇಳಿದ್ರೆ ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಸಾಂಗ್ ಅಂತೂ ಸೂಪರ್ ಇದೆ, ಡ್ಯಾಂಕ್ ಅಂತಮ್ ಅಂತ ಹೇಳಿ. ಮತ್ತೆ ಇದರಲ್ಲಿ ಫುಲ್ ಎಂಟರ್ಟೈನ್ಮೆಂಟ್, ಫನ್, ಕ್ಯೂರಿಯಾಸಿಟಿ ಇದೆ, ಹಾರರ್ ಇದೆ, ಮತ್ತೆ ಎಮೋಷನಲ್ ಇದೆ, ಮತ್ತೆ ಎಲ್ಲಾನು ಇದೆ. ಏನಿಲ್ಲ ಅಂತಿಲ್ಲ, ಇದರಲ್ಲಿ ಏನು ಜಾಸ್ತಿ ಆಗಿದೆ ಅಥವಾ ಏನು ಕಮ್ಮಿ ಆಗಿದೆ ಅಂತ ಇಲ್ಲ. ಸೊ ಇದೊಂದು ಬೆಸ್ಟ್ ಮೂವಿ. ಹಾಗೆ ಇದೆಲ್ಲ ಏನಂತ ಹೇಳಿದ್ರೆ, ಒಂದು ರಾಜ್ಯದಿಂದ ಮೆಚ್ಚುಗೆ ಪಡೆದಂತ ಕಲಾವಿದರು ಸೇರ್ಕೊಂಡು ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಲಿಕ್ಕೆ ಮಾಡಿದಂತ ಒಂದು ಸಿನಿಮಾ. ಇದರಲ್ಲಿ ಹೊಸ ಪ್ರತಿಭೆಗಳು ಇದೆ. ಸೊ ಈ ಫಿಲ್ಮ್ ಅನ್ನ ಒಂದು ಪ್ರೋತ್ಸಾಹಿಸಿ ನಿಮ್ಮ ಹತ್ತಿರದ ಚಲನಚಿತ್ರ ಮಂದಿರಕ್ಕೆ ಹೋಗಿಯೇ ನೋಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ OTT ಬರ್ತದೆ, ಯೂಟ್ಯೂಬ್ ಅಲ್ಲಿ ಬರ್ತದೆ ಅಂತೆಲ್ಲ ಕಾಯಬೇಡಿ. ಧನ್ಯವಾದಗಳು.